ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೀಲಾಳ ಈ ಹೊಸ ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಅಮ್ಮ ಮತ್ತು ಮಗನ ಕತೆ ಕೇಳೋದಕ್ಕೆ ನಿಮಗೆಲ್ಲ ಇಷ್ಟ ಇದೆ ಅಲ್ವಾ? ಇವತ್ತು ಒಂದು ಅದ್ಭುತವಾದಂಥ ಫ್ಯಾಂಟಸಿ ಮತ್ತು ರೊಮ್ಯಾಂಟಿಕ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಕ್ಲಾಸಿಗೆ ಸ್ಟ್ರೈಟ್ ಆಗಿ ಮನೆಗೆ ಹೊರಟೆ. ಅಮ್ಮ ಹೇಳಿದ್ದಿದ್ದರಿಂದ ಸ್ವಲ್ಪ ಬೇಕ್ರಿ ಪದಾರ್ಥಗಳನ್ನು ತಗೊಂಡು ಮನೆಗೆ ಬಂದೆ. ಬಾಗಿಲು ತೆರೆದಾಗ ಅಮ್ಮನನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ಅಮ್ಮ ಅರ್ಧ ಹತ್ತಿ ನಿಂತಿದ್ರು. ಇದೇನಮ್ಮ ಹೀಗೆ, ನೈಟಿಯಲ್ಲಿದೆ ಅಂತ ಕೇಳಿದೆ. ಅಯ್ಯೋ ಅಯ್ಯೋ, ನಾನೇ ಅದನ್ನೆಲ್ಲ ಬೇಡ ಅಂತ ಹೇಳಿದ್ದು ಅಂತ ಒಳಗಿದ್ದ ರವಿ ಹೇಳಿದರು. ನಾನು ಟಿ ವಿ ನೋಡ್ತಾ ಕೂತ್ಕೊಂಡೆ. ಶೀಲಾ, ನೀನು ರೆಡಿ ಅಲ್ವಾ? ನಿನಗೆ ನಾನಿವತ್ತು ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿ ಆತ ಏನೇನೋ ಮಾತಾಡ್ತಾ ಇದ್ದ. ಅಮ್ಮ ರೂಮ್ಗೆ ಹೋಗೋಣ ಅಂತ ಹೇಳಿದ್ರು. ಆದರೆ ಆತ ಹಾಲಲ್ಲೇ ಸಾಕು ಅಂತ ಹೇಳ್ದ. ಹಾಗೇನೆ ಬೆಚ್ಚಗಾಗೋದಕ್ಕೆ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಕತೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಬೇಕು, ಮಿಸ್ ಮಾಡಲೇಬಾರ್ದು. ಅದೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಪ್ಪ. ಲೈಕು ಶೇರ್ ಮಾಡೋದಕ್ಕೆ ಅಮೌಂಟ್ ಕೊಡಬೇಕಾಗಿಲ್ಲ. ದಿಸ್ ಇಸ್ ಕಂಪ್ಲೀಟಾಗಿ ಫ್ರೀ. ಸರಿ ಕತೆ ಶುರು ಮಾಡಿಬಿಡೋಣ. ನನ್ನ ಹೆಸರು ಸುಮಂತ್. ನಾನು PUC ಸೆಕೆಂಡ್ ಇಯರ್ ಓದ್ತಾ ಇರಬೇಕಾದ್ರೆ ನಡೆದಿರುವಂಥ ಘಟನೆನ ಇವತ್ತು ಮನೆಯಲ್ಲಿ ನಾನು ಮತ್ತು ಅಮ್ಮ ಮತ್ತು ಅಪ್ಪ ಇರ್ತೀವಿ. ಅಪ್ಪ ಒಬ್ಬ ಒಳ್ಳೆ ಪೇಂಟರ್. ಆದರೆ ಅಂದ್ಕೊಂಡಷ್ಟು ಕೆಲಸ ಏನಿರಲಿಲ್ಲ. ಆಗಾಗ ಕೆಲಸ ಸಿಗ್ತಾಯಿದ್ರು. ಕೆಲವೊಂದು ಸಮಯ ಜೀವನ ನಡೆಸೋದಕ್ಕೆ ಅದು ಸಾಕಾಗ್ತಾ ಇರಲಿಲ್ಲ. ಅಪ್ಪ ಮತ್ತು ಅಮ್ಮ ನಡುವೆ ಸುಮಾರು ಒಂದು 10 ವರ್ಷಗಳ ಏಜ್ ಗ್ಯಾಪ್ ಇದೆ. ಹಾಗಾಗಿ ಅಮ್ಮ ಈಗಲೂ ತುಂಬ ಯಂಗಾಗಿ ಕಾಣಿಸ್ತಾರೆ. ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಪ್ಪಂಗೆ ಕೆಲಸ ಇಲ್ಲದೆ ಇದ್ದಾಗ ಅಮ್ಮ ಮನೆ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ನನಗದು ಅಷ್ಟೊಂದು ಇಷ್ಟ ಇರಲಿಲ್ಲ. ಆದರೂ ಪರಿಸ್ಥಿತಿ ಕಾರಣ ನಾನು ಏನು ಹೇಳಲಿಲ್ಲ. ಹೀಗಿರುವಾಗ ಒಮ್ಮೆ ಅತಿಯಾದ ಗಾಳಿ ಮತ್ತು ಮಳೆ ಟೈಮಲ್ಲಿ ಮನೆ ಪಕ್ಕದಲ್ಲಿದ್ದ ಒಂದು ಮಾವಿನ ಮರದ ಕೊಂಬೆ ಮನೆ ಮೇಲೆ ಬಿದ್ದುಬಿಡ್ತು. ಅದನ್ನು ಸರಿಪಡಿಸೋದಕ್ಕೆ ಕನಿಷ್ಠ ಸುಮಾರು 1 ಲಕ್ಷ ರೂಪಾಯಿ ಆದರೂ ಬೇಕಿತ್ತು. ಅದು ಆ ಮರದ ಅರ್ಧದಷ್ಟು ದೊಡ್ಡ ಕೊಂಬೆ ಆಗಿತ್ತು. ದೊಡ್ಡ ಕೊಂಬೆ ನಮ್ಮನೆ ಮೇಲೆ ಬಿದ್ದು ಮನೆಯೆಲ್ಲ ಹಾಳಾಗೋಗಿತ್ತು. ಏನು ಮಾಡಬೇಕು ಅಂತ ತಿಳಿದೇ ನಿಂತಾಗ ಅಪ್ಪ ಯಾರ ಹತ್ರನೋ ಒಂದಷ್ಟು ಹಣನ ಹೊಂದಿಸಿದ್ರು. ಸಾಲ ತಗೊಂಡ್ರು. ಆದರೂ ಅದು ಕೂಡ ಸಾಲಿಲ್ಲ. ಅಮ್ಮ ಎಲ್ಲಿಂದನೋ ಒಂದು 60,000 ರೂಪಾಯಿಗಳನ್ನು ಹೊಂದಿಸಿ ಮನೆಯನ್ನು ರೆಡಿಪಡಿಸಿದ್ರು. ಆದರೆ ಸಾಲದ ಹೊರೆ ಹೆಚ್ಚಾಯಿತು. ಅಪ್ಪನಿಗೆ ಯಾವಾಗಲೂ ಫೋನ್ ಬರ್ತಾ ಇತ್ತು ಹಣನ ಕೇಳಿ. ಹೀಗಿರುವಾಗ ಅಪ್ಪನಿಗೆ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಸಿಕ್ತು. ಒಳ್ಳೆ ಸಂಬಳನೂ ಇದೆ. ಆದರೆ ಕೆಲಸ ಇರೋದು ಮೈಸೂರಲ್ಲಿ. ಅಪ್ಪನಿಗೆ ಟೆನ್ಷನ್ ಆಗಿತ್ತು. ಅಮ್ಮ ಅಪ್ಪನಿಗೆ ಧೈರ್ಯನ ತುಂಬಿದ್ರು. ನಾವು ಹೇಗಾದರೂ ಸಾಲ ತೀರಿಸಲೇಬೇಕು, ಏನೇ ಆದರೂ ಸಹಿಸ್ಕೋಬೇಕು ಅಂತ. ಇವತ್ತಿನವರೆಗೂ ಅಪ್ಪ ನಮ್ಮನ್ನು ಬಿಟ್ಟು ಇರಲಿಲ್ಲ. ಕೊನೆಗೆ ಅಪ್ಪ ಹೋಗೋದಕ್ಕೆ ಒಪ್ಪಿದ್ರು. ಅಪ್ಪ ತಿಂಗಳಿಗೊಮ್ಮೆ ಮನೆಗೆ ಬಂದು ಹೋಗ್ತಾ ಇದ್ರು. ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು. ಆದರೆ ಸಾಲ ಕಡಿಮೆ ಆಗ್ತಾನೇ ಇರಲಿಲ್ಲ. ಒಂದಿನ ಅಪ್ಪನ ಫ್ರೆಂಡ್ ರಮೇಶ್ ಮನೆಗೆ ಬಂದರು. ಅಪ್ಪ ಪಡೆದ ಹಣನ ಹಿಂತಿರುಗಿಸೇ ಹೋಗೋದಿಲ್ಲ ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಇದ್ರು. ದುಡ್ಡು ಕೊಡು, ಇಲ್ಲಾಂದರೆ ನಾನು ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು. ಅಮ್ಮ ಏನೋ ಒಂದು ಹೇಳಿ ಅವರನ್ನು ಕಳಿಸಿದ್ರು. ಸುಮಾರು ಒಂದು 2 ದಿನಗಳಲ್ಲಿ ಹಣ ನೀಡದೇ ಇದ್ದರೆ ನಾನು ಏನು ಮಾಡಬೇಕಾಗಿದ್ದನ್ನು ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಅಮ್ಮ ತುಂಬ ಹೆದರಿದ್ರು. ಅಪ್ಪಂಗೆ ಫೋನ್ ಮಾಡಿದ್ರೆ ಕಾಲ್ ಹೋಗ್ತಾ ಇರಲಿಲ್ಲ. ಅವತ್ತೊಂದು ಗಂಟೆ ಆಗಿರಲಿಲ್ಲ ಅದು ಕಳೆದು ಅಮ್ಮ ಕೆಲಸ ಮಾಡೋ ಮನೆ ಓನರನ್ನ ಬಂದರು. ಅವ್ರ ಹೆಸರು ರವಿ ಅಂತ. ಏನಮ್ಮ ಶೀಲಾ, ನೀನು ಹಣ ಕೊಡ್ತಾ ಇಲ್ವಲ್ಲ? ಈಗ ಎಷ್ಟೋ ದಿನ ಆಯಿತು, ನಾನು ಬರ್ತಾನೆ ಇದ್ದೀನಿ, ನೀನು ಏನೋ ಒಂದು ಹೇಳ್ತಾನೆ ಇದೆಯಾ? ಅಮ್ಮ ಏನು ಮಾಡಬೇಕು ಅಂತ ತಿಳಿದೆ ಕಣ್ಣೀರು ಹಾಕ್ತಾ ನಿಂತರು. ಅಣ್ಣ, ನನ್ನ ಕೈಲಿ 1 ಪೈಸೆ ಕೂಡ ಇಲ್ಲ. ನಿಮ್ಮ 60,000 ಹೇಗಾದರೂ ಮಾಡಿ ನಾನು ಕೊಡ್ತೀನಿ. ನೋಡಮ್ಮ ಶೀಲಾ, ನನಗೆ ಹೆಚ್ಚಂದರೆ ನಾಳೆ ಹಣ ಬೇಕು, ಅದಕ್ಕಿಂತ ಮುಂದಕ್ಕೆ ಹೋಗಬಾರ್ದು ಅಂತ ಹೇಳಿ ಅವರು ಹೊರಟೋದ. ಅಮ್ಮನ ಬಳಿ ನಾನು ಕೇಳಿದೆ, ನಾಳೆ ಹೇಗೆ ನಾವು ಹಣ ಕೊಡ್ತೀವಮ್ಮ ಅಂತ. ನನಗಾಗಲ್ಲ ಕಂದ, ನನಗೆ ಗೊತ್ತಿಲ್ಲ ಅಂತ ಹೇಳಿ
ಅವ್ರ ಅಮ್ಮ ರೂಮ್ಗೆ ಹೋಗಿ ಮಲ್ಕೊಬಿಟ್ರು. ಬೆಳಗ್ಗೆ ಆಯಿತು. ನನಗೆ ಟೀ ಮತ್ತು ಉಪ್ಪಿಟ್ಟು ಮಾಡಿಕೊಟ್ರು. ಅಮ್ಮ ಕೆಲ್ಸಕ್ಕೆ ಹೋದರು. ಸಂಜೆ ಅಮ್ಮ ಬರೋ ಮುನ್ನನೇ ರವಿ ಮನೆಗೆ ಬಂದಿದ್ರು. ಮನೆ ಓನರ್ ಅಮ್ಮ ನನ್ನನ್ನು ನೋಡಿದ ತಕ್ಷಣ ಕೇಳಿದ್ರು. ಅಮ್ಮ ನಿನ್ನೆ ಹೇಳಿದ್ದನ್ನೇ ಮತ್ತೆ ಹೇಳಿದರು. ಅವ್ರ ಅಮ್ಮನ ಸ್ವಲ್ಪ ಪಕ್ಕ ಕರೆದು ಗುಟ್ಟಾಗಿ ರಹಸ್ಯವಾಗಿ ಏನೋ ಹೇಳಿದ್ರು. ಆಮೇಲೆ ಗಾಡಿ ತಗೊಂಡು ಹೋದರು. ಆವಾಗ ಏನು ಹೇಳಿದ ಅಮ್ಮ ಅಂತ ಕೇಳಿದೆ. ಎಲ್ಲ ಗಂಡಸರು ಹಾಗೇನೆ ಮಗನೇ, ಅವನ ಜೊತೆಗೆ ಬರೋದಕ್ಕೆ ಕರೀತಾ ಇದ್ದಾನೆ. ಹಾಗೆ ಮಾಡಿದ್ರೆ ಸಾಲ ತೀರಬೇಕಿಲ್ವಂತೆ, ದುಡ್ಡೇ ಬೇಡ ಅಂತಾನೆ. ಹಾಗಾದರೆ ಅಮ್ಮ ಏನು ಹೇಳಿದ್ರಿ? ನಾನೇನು ಹೇಳಲಿಲ್ಲ, ನೀನೇ ಹೇಳು ಏನು ಮಾಡಲಿ ಅಂತ. ತಕ್ಷಣ ಉತ್ತರ ಕೊಡೋದಕ್ಕೆ ನನಗೂ ಕೂಡ ಸಾಧ್ಯ ಆಗಲಿಲ್ಲ. ಅಮ್ಮ ಅಪ್ಪನಿಗೆ ಒಮ್ಮೆ ಫೋನ್ ಮಾಡು ಅಂತ ಹೇಳಿದೆ. ಅಮ್ಮ ಅಪ್ಪನಿಗೆ ಫೋನ್ ಮಾಡಿ ವಿಷಯನ ಹೇಳಿದ್ರು. ನೀವು ಎಲ್ಲಿದ್ದೀರಾ? ಸಾಲ ಕೊಟ್ಟವ್ರು ಬಂದು ಹೇಳ್ಬಾರ್ದನ್ನ ಹೇಳ್ತಾ ಇದ್ದಾರೆ, ಕೇಳಬಾರ್ದೆಲ್ಲ ಕೇಳ್ತಾ ಇದ್ದಾರೆ, ಕೊನೆಗೆ ಜೊತೆಗೆ ಬರೋದಕ್ಕೂ ಕೂಡ ಕರೀತಾ ಇದ್ದಾರೆ. ಏನೇ ಸಂಬಳ ಬರೋದಕ್ಕೆ ನನಗೆ ಇನ್ನು 10 ದಿನ ಬೇಕು. ನನಗೇನು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಮ್ಮನಿಗೆ ಸಿಟ್ಟು ಬಂತು. ಹಾಗಾದರೆ ನಾನು ಏನು ಮಾಡಲಿ? ಒಂದು ಅತಿರೇಕದ ನಿರ್ಧಾರಕ್ಕೆ ತೆಗೆದುಕೊಳ್ಳೇಬೇಕು ಅಥವಾ ಸಾಲಗಾರರ ಜೊತೆ ಹೋಗಬೇಕು? ಏನು ಬೇಕು ಅಂತ ನೀವೇ ಹೇಳಿ. ಅಪ್ಪ ಸ್ವಲ್ಪ ಹೊತ್ತು ಸುಮ್ಮನಿದ್ರು. ಅದಕ್ಕೆ ಅಮ್ಮ ನಿಮ್ಮ ನಾಲ್ಗೆ ಕತ್ತರಿಸ್ತಿ ಅಂತ ಹೇಳಿದ್ರು. ಅವ್ರು ನಾನೇ 2 ದಿನದಿಂದ ಯಾರೋ ಖರ್ಚಿನಲ್ಲಿದ್ದೀನಿ. ಈ ಸ್ಥಿತಿನಲ್ಲಿ ನಾನು ಏನು ಮಾಡಲಿ? ಅದು ಹೋಗಲಿ, ಯಾರೋ ನಿನ್ನ ಜೊತೆಗೆ ಬರೋಕ್ಕೆ ಕೇಳಿದ್ದು ಅಂದರು. ರಮೇಶ್ ಬಂದಿದ್ದ. ಅವನನ್ನು ಹೇಗೂ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ. ರವಿ ಕೇಳಿದ್ದು ಒಂದೇ, ನೀನು ಸದ್ಯಕ್ಕೆ ಒಂದು ಕೆಲಸ ಮಾಡು. ಆತ ಬಂದಾಗ ಸ್ವಲ್ಪ ಮೃದುವಾಗಿ ಮಾತಾಡಿ ಸಮಾಧಾನ ಮಾಡು. ಒಂದು ವೇಳೆ ಆತ ಗೊತ್ತಾಗದೆ ನಿನ್ನನ್ನು ಮುಟ್ಟಿದ್ರೂ ಕೂಡ ನೀನು ತಿಳಿದಂತೆ ಸುಮ್ಮನೆ ಇದ್ಬಿಡು. ಅಷ್ಟರಲ್ಲಿ ಅಮ್ಮನ ಮುಖಭಾವ ಬದಲಾಯಿತು. ಮುಟ್ಟೋದಕ್ಕೆ ಬಿಟ್ಟರೆ ಆತ ನನ್ನನ್ನು ಪೂರ್ತಿಯಾಗಿ ಬಳಸ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು. ಬಹಳ ದಿನದಿಂದ ಅವನಿಗೆ ನನ್ನ ಮೇಲೆ ಒಂದು ಕಣ್ಣಿತ್ತು. ಅದಕ್ಕೆ ಅಪ್ಪ ಹೇಳ್ದ, ಆತನಿಗೆ ಅಷ್ಟು ಆಸೆ ಇದ್ದರೆ ನೀನು ಬೇರೆ ಏನಾದರೂ ಮಾಡಿಕೊಡು, ಲೈಟಾಗಿ, ಅದಕ್ಕಿಂತ ಹೆಚ್ಚು ಬೇಡ ಅಂತ ಹೇಳಿದ್ರು. ಒಂದು ವೇಳೆ ಆತ ಗಲಾಟೆ ಮಾಡಿದ್ರೆ ನಾವು ಕೇಸ್ ಹಾಕೋಣ. ಅಮ್ಮ ಏನನ್ನೂ ಮಾತಾಡಲಿಲ್ಲ. ಮಗನಿಗೇನು ತಿಳಿಬಾರ್ದು, ಗೊತ್ತಾಯ್ತಾ ಅಂತ ಹೇಳಿದ್ರು. ಅಯ್ಯೋ ದೇವ್ರೇ, ನೀವು ಹೇಳಿದ್ದೆಲ್ಲಾನು ಅವನು ಕೇಳಿಸ್ಕೊತಾ ಇದ್ದಾನೆ, ನೋಡ್ತಾ ಇದ್ದಾನೆ. ನಾಳೆ ಅವನು ನನ್ನನ್ನು ಕೀಳಾಗಿ ನೋಡಬಾರ್ದು ಅಲ್ವಾ ಅಂತ ಹೇಳಿ ಅಮ್ಮ ಫೋನನ್ನು ಕಟ್ ಮಾಡಿದ್ರು. ಅಮ್ಮ ನಾವೀಗ ಏನು ಮಾಡ್ತೀವಿ? ನಿಮ್ಮ ಅಪ್ಪ ಹೇಳಿದ್ದು ಕೇಳಿದೆ ಅಲ್ವಾ ಮಗನೆ? ನಾಳೆ ಅವನು ಬಂದಾಗ ಅವನಿಗೆ ಬೇಕಾದದನ್ನ ಮಾಡಿಕೊಡ್ಬೇಕು. ಹಾಗಿದ್ರೆ ಅಮ್ಮ ಹಾಗೆ ಮಾಡ್ತಾರೆ, ಬೇರೆ ದಾರಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೇ ನಿಂತೆ. ನಿನಗಿದ್ರಲ್ಲಿ ವಿರೋಧ ಇದ್ದರೆ ನೀನೇ ಒಂದು ದಾರಿ ಹೇಳು ಮಗನೆ. ನಾನೇನು ಹೇಳಲಿ ಅಮ್ಮ? ನಾಳೆ ಆತ ಬಂದಾಗ ನಾನಿಲ್ಲಿರಬೇಕು ಅಥವಾ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಸಾಕು. ನೀನು ಯಾಕೆ ಹೋಗಬೇಕು ಮಗನೆ? ನೀನೆಲ್ಲೂ ಹೋಗಬೇಡ. ಆಗ ನೀವಿಬ್ಬರು ಮಾಡೋದನ್ನೆಲ್ಲ ನಾನು ನೋಡೋದಿಲ್ವೇ ಅಮ್ಮ ಅಂದೆ. ನೀನು ಇಷ್ಟೆಲ್ಲ ತಿಳ್ಕೊಂಡೆ ಅಲ್ವಾ? ಇನ್ನು ಅದಕ್ಕೇನಿದೆ? ನನಗೆ ಸರಿ, ನಾಳೆ ಅಮ್ಮ ಏನೆಲ್ಲ ಮಾಡಬಹುದು ಅನ್ನೋ ಕುತೂಹಲ, ಮತ್ತು ನಮಗಿಂತ ಪರಿಸ್ಥಿತಿ ಬಂತಲ್ಲ ಅಂತನೋ ಬೇಸರ ಕೂಡ ಸೇರ್ಕೊಂತು. ಅವತ್ತು ರಾತ್ರಿ ನಾನು ಹೇಗೋ ಕಳೆದ್ರೆ ಮರುದಿನ ಸುಮಾರು ಮಧ್ಯಾಹ್ನ ಆಗಿದ್ದಾಗ ಅಮ್ಮನ ಫೋನ್ ರಿಂಗ್ ಆಯಿತು. ಅಮ್ಮ ಅಡುಗೆ ಕೆಲಸ ನಿಲ್ಲಿಸಿ ಅಮ್ಮ ಬಂದು ಫೋನ್ನ ಎತ್ಕೊಂಡ್ರು. ಹಲೋ, ಹೌದು ಮನೇಲೇ ಇದ್ದೀನಿ ಬನ್ನಿ. ಫೋನ್ನ ಕಟ್ ಮಾಡಿದ್ರು. ನನಗೇನೋ ಒಂಥರ ಆಗೋದಕ್ಕೆ ಶುರುವಾಯಿತು. ಯಾರಮ್ಮ ಅಂತಂದೆ. ಹೌದು, ಆತ ಏನು ಹೇಳ್ದ? ಮನೇಲಿದೆಯಾ? ನಿನ್ನೆ ಕೇಳಿದ್ದಕ್ಕೆ ಏನಾಯಿತು ಅಂತ ಕೇಳ್ದ. ನಾನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ನಿಂಗೆ ಭಯ ಆಗ್ತಾ ಇದೆಯಾ ಮಗನೇ ಅಂದೆ. ಸ್ವಲ್ಪ ಆಗ್ತಾ ಇದೆ ಅಂದೆ. ಅಮ್ಮ ಆಗ ನನ್ನನ್ನು ನೋಡಿ ಒಮ್ಮೆ ನಕ್ಕರು. ಅಮ್ಮಂಗೆ ಅಷ್ಟೊಂದು ಭಯ ಇರಲಿಲ್ಲ. ಬರೋದನ್ನು ಎದುರಿಸೋಣ ಅಂತ ಭಾವ ಇತ್ತು. ಅರ್ಧ ಗಂಟೆ ಕಳೆದಾಗ ಒಂದು ಬಿಳಿ ಬಣ್ಣದ ಕಾರು ನಮ್ಮ ಅಂಗಳಕ್ಕೆ ಬಂದು ನಿಂತು. ಅದರಿಂದ ರವಿ ಇಳಿದು ಬಂದರು. ಅಮ್ಮ ಹಸಿರು ಸೀರೆ ಮತ್ತು ಕೆಂಪು ಬಣ್ಣದ ಬ್ಲೌಸನ್ನು ಧರಿಸಿದ್ರು. ಟ್ರಾನ್ಸ್ಪರೆಂಟ್ ಸೀರೆ ಇತ್ತು. ವಯಸ್ಸು 46 ಆಗಿದ್ರು. ತುಂಬ ಸುಂದರಿಯಾಗಿದ್ದರು. ಒಳ್ಳೆ ಸುಗಂಧ, ಯಾರು ಬೇಕಾದರೂ ಇಷ್ಟಪಟ್ಟು ಮಾಡುವಂತಿದ್ರು. ಅಮ್ಮ ಬಾಗಿಲು ತೆರೆದ್ರು.
ನಾನು ಹಾಲಲ್ಲೇ ಕೂತಿದ್ದೆ. ಆತ ಅಮ್ಮನ ಭುಜಕ್ಕೆ ಕೈ ಹಾಕಿ ಹಾಲ್ಗೆ ಬಂದ. ಆತನನ್ನು ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ನಾನಿಲ್ಲಿ ಬರ್ತೀನಿ ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹೇ ಸುಮಂತ್, ನಿನಗಿವತ್ತು ಕ್ಲಾಸ್ ಇಲ್ವಾ? ಇಲ್ಲ ಅಣ್ಣ, ಇವತ್ತು ಶನಿವಾರ ಅಲ್ವಾ? ಹೋ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಅಷ್ಟರಲ್ಲಮ್ಮ ಟೀ ತಗೊಂಡು ಬಂದು, ಶೀಲಾ ಹುಡುಗ ಇರೋದ್ರಿಂದ ನಾನು ಹೇಳಿದ್ದು ನಡೆಯುತ್ತೆ ಅಲ್ವಾ? ಅದು ಸಮಸ್ಯೆ ಇಲ್ಲ ಅಣ್ಣ, ಅವನಿಗೆಲ್ಲ ಗೊತ್ತು ಅಂತಂದರು. ಅದಕ್ಕೆ ಅವನು ಒಳ್ಳೆಯದೇ ಆಯಿತು. ನನಗೆ ಸಾಕ್ಷಿಯಾಗಿ ಒಬ್ಬ ಇದ್ದಾನಲ್ಲ. ಆತ ನನ್ನ ಮುಖನ ನೋಡಿ ನಕ್ಕ. ನಾನು ಸ್ವಲ್ಪ ನಕ್ಕೆ. ಅಮ್ಮ, ರವಿ ಅಣ್ಣ ನನ್ನಿಂದ ಬಹಳಷ್ಟು ಏನನ್ನು ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ಅನಿವಾರ್ಯತೆಯಿಂದ ಏನಾದರೂ ಸ್ವಲ್ಪ ಸಾಕು ಅಂತ ಹೇಳಿದ್ರು. ಅದು ಸಾಲದು ಶೀಲಾ, ನನಗೆ ಪೂರ್ತಿಯಾಗಿ ಬೇಕು. ಒಂದು ಕೆಲಸ ಮಾಡು, ಇವತ್ತು ಸ್ವಲ್ಪ ಸಾಕು, ನಾಳೆ ಪೂರ್ತಿ ಬೇಕು. ಸಡನ್ನಾಗಿ ಆದ ಕಾರಣ ನಿನಗೆ ಹೊತ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ರು. ಅಮ್ಮ ಒಂದು ನಿಟ್ಟುಸಿರನ್ನು ಬಿಟ್ಟರು. ಹಾಲಲ್ಲಿ ಸೋಫಾ 4 ಸೀಟಿನದ್ದಾಗಿತ್ತು. ನಾನು ಒಂದು ಕೊನೆಯಲ್ಲಿ ಕೂತು ಟಿ ವಿ ನೋಡ್ತಾ ಇದ್ದೆ. ಇನ್ನೊಂದು ಬದಿನಲ್ಲಿ ಅಮ್ಮ ಕೂತಿದ್ರು. ನಮ್ಮಿಬ್ಬರ ನಡುವೆ ಅಮ್ಮ ಬಂದು ಕೂತರು. ಆತ ನಿಧಾನವಾಗಿ ಒಂದೊಂದೇ ಕೆಲಸನ ಶುರು ಮಾಡ್ದ. ಅಮ್ಮನನ್ನು ಅಪ್ಕೊಂಡ. ಮಗನೇ, ಟಿ ವಿ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ಕೊ ಅಂತ ಅಮ್ಮ ಹೇಳಿದ್ರು. ನಾನು ಸ್ವಲ್ಪ ಜಾಸ್ತಿ ಮಾಡಿದೆ. ಆತ ಅಮ್ಮನನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ನನಗಂತೂ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಆಸೆ ಆಗ್ತಾ ಇತ್ತು. ತಕ್ಷಣ ಅಮ್ಮ ಹೇಳಿದ್ರು, ಅಣ್ಣ ಇಷ್ಟು ಸಾಕಲ್ವಾ ಅಂತ. ಇಲ್ಲ ಶೀಲಾ, ನೀನು ನನಗೆ ಬೇಕು. ರವಿ ಅಣ್ಣ ಮುದ್ದು ಬೇಕಾ ಅಂತ ಅಮ್ಮ ನನ್ನನ್ನು ಒಮ್ಮೆ ನೋಡಿದ್ರು. ಅಷ್ಟರಲ್ಲಿ ಮಧ್ಯ ಪ್ರವೇಶಿಸಿ ಹೇಳಿದೆ, ನನ್ನನ್ನು ಯಾಕೆ ನೋಡೋದು? ಏನು ಬೇಕಾದರೂ ಮಾಡಿ. ಅಷ್ಟರಲ್ಲಿ ಇಬ್ಬರು ಪರಸ್ಪರ ಕೆಲಸಗಳನ್ನು ಶುರು ಮಾಡಿದ್ರು. ನಾನು ಕುತೂಹಲದಿಂದ ಟಿ ವಿಯತ್ತ ದೃಷ್ಟಿ ಹರಿಸಿದ್ದೆ. ಶೀಲಾ, ಎಷ್ಟು ದಿನಗಳಿಂದ ಇದೆಲ್ಲವನ್ನು ನಾನು ಬಿಟ್ಟಿದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ನಿಮ್ಮ ಆಸೆ ಈಡೇರ್ತು ಅಲ್ವಾ ಹೇಳಿ ಅಂತ ಅಮ್ಮ ಕೇಳಿದ್ರು. ಖಂಡಿತ, ಆದರೆ ಇವತ್ತಿಂದ ಅದು ಮುಗೀತು ಅಂತ ನೀನು ತಿಳ್ಕೊಬೇಡ. ನಾನೇನೋ ಬರ್ತೀನಿ. ಇದನ್ನು ಕೇಳಿ ನನಗೆ ಮುಜುಗರ ಆಯಿತು. ಅಲ್ಲ, ನಿಮಗೆ ತೊಂದರೆ ಆಗಬಾರ್ದು ಅಂತ. ನಮಗೇನೂ ತೊಂದರೆ ಇಲ್ಲ ಕಣಪ್ಪ, ನೀನು ಇಲ್ಲೇ ಕೂತ್ಕೋ. ಹಾಗೆ ನಾನು ಅಲ್ಲೇ ಕೂತ್ಕೊಂಡೆ. ಇಬ್ಬರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ನನಗಂತೂ ಅಮ್ಮನ ಮೇಲ್ಭಾಗದಲ್ಲಿ ಕೆಳಭಾಗವನ್ನು ಕಂಡಾಗ ಎಕ್ಸೈಟ್ಮೆಂಟ್ ಆಯಿತು. ನನ್ನ ನೋಟ ಕಂಡಾಗ ಅಮ್ಮನಿಗೆ ನಾಚಿಕೆನೂ ಆಯಿತು. ಏನೋ ಮಗನೇ, ನೀನಿಲ್ಲಿ ದೂರ ಕೂತು ನೋಡು ಸಾಕು ಅಂತ ಹೇಳಿದ್ರು. ಅಮ್ಮ ನನಗೆ ಸಂಕೋಚ ಆಯಿತು. ಅವನಂದ, ನೋಡಲಿ ಬಿಡು ಶೀಲಾ, ಇದೆಲ್ಲ ತಿಳಿಯೋ ವಯಸ್ಸೇ ಅಲ್ವಾ? ಅಮ್ಮಂಗಾಗ ನಗು ಬಂತು. ಇವನು ಜಾಸ್ತಿ ತಿಳ್ಕೊಂಡ್ಬಿಟ್ರೆ ನಾಳೆ ನನ್ನನ್ನೇ ಕೇಳ್ತಾನೆ. ಆಗ ನಾನು ಕೊಡಬೇಕಾಗತ್ತೆ. ಆಗ ಏನು ಮಾಡೋದು? ಆಗ ಕೊಟ್ಟರೆ ಆಯಿತು ಬಿಡು ಅಂತ ರವಿ ಅಂದ. ನಾನು ಹೇಳ್ತೀನಿ ಕೇಳಿ, ಅವನು ಚಿಕ್ಕವನು ಮತ್ತು ನನ್ನ ಮಗ. ರವಿ ಹೇಳಿದ್ರು, ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ನೋಡೋ ಅವಕಾಶ ನೀನೇ ಅವನಿಗೆ ಮಾಡಿಕೊಟ್ಟಿದ್ಯಾ. ಹಾಗಾಗಿ ಅವನು ಕೇಳಿದ್ರೆ ನೀನದನ್ನು ಕೊಡಲೇಬೇಕು. ಅಮ್ಮ ವಿಷಯನ ಬದಲಾಯಿಸೋದಕ್ಕೆ ಹೇಳಿದ್ರು. ಸದ್ಯಕ್ಕೆ ನೀವು ಮಾಡೋ ಕೆಲಸನ ಮಾಡಿ, ಅವನ ವಿಷಯ ಆಮೇಲೆ ನೋಡೋಣ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಅಂತಿಮ ಹಂತಕ್ಕೆ ಅಂತ ಹೇಳಿ ಅಮ್ಮ ಹೇಳಿದ್ರು. ಆತನನ್ನು ಒಮ್ಮೆ ನೋಡ್ದ. ಅವನು ನೋಡಿದ್ರೆ ಏನೂ ಪರವಾಗಿಲ್ಲ, ನೀನು ತೋರಿಸು. ನನ್ನ ರೂಮ್ಗೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ತೋರಿಸು ಅಷ್ಟೇ. ಅಲ್ಲದೆ ಸ್ವಲ್ಪ ಸಮಯ ಅಷ್ಟೇ ಸಿಗೋದು, ಕಾರ್ಯಕ್ರಮ ಮುಗಿದು ಹೋಗ್ಬಿಡತ್ತೆ ಅಂತ. ಅಷ್ಟರಲ್ಲಿ ನಾನು ಅವರನ್ನು ನೋಡ್ತಾ ನಿಂತಿದ್ದೆ. ಅಮ್ಮನ ಆ ಭಾಗಗಳನ್ನು ನಾನು ಯಾವತ್ತೂ ನೋಡಿರಲೇ ಇಲ್ಲ. ಆತ ಅಮ್ಮನನ್ನು ಪ್ರೋತ್ಸಾಹಿಸಿದಾಗ ಬೇರೆ ದಾರಿ ಇಲ್ಲದೆ ನಾನು ಅಲ್ಲೇ ಇರುವಾಗಲೇ ಅಮ್ಮ ಅದಕ್ಕೆ ತಯಾರಾದಳು. ಆಹಾ, ನೀನೊಂದು ಅದ್ಭುತವಾಗಿದೆಯಲ್ಲ. ನಿಜ ಹೇಳಬೇಕು ಅಂದರೆ ನೀನು ಆ ಸೀರೆ ಹುಟ್ಟು ತಿರುಗಾಡೋವಾಗ ಇಷ್ಟೊಂದು ಸುಂದರಿ ಅಂತ ತಿಳಿದೇ ಇರಲಿಲ್ಲ. ನನ್ನ ಹೆಂಡತಿ ನೀನು ಹತ್ರಕ್ಕೂ ಬರೋಕ್ಕಾಗಲ್ಲ, ಅದಕ್ಕಿಂತ ಸುಂದರವಾಗಿದೆಯಾ ಅಂತ ಹೇಳಿದ್ದನ್ನು ಕೇಳಿದಾಗ ನನಗೆ ಸ್ವಲ್ಪ ಹೆಮ್ಮೆ ಅಂತ ಅನ್ನಿಸ್ತು. ನಮ್ಮಮ್ಮ ಸೂಪರ್ ಅನ್ನುವಂತೆ ಸ್ವಲ್ಪ ಸ್ಮೈಲ್ ಆಗಿ ನಾನು ನಿಂತ್ಕೊಂಡೆ. ಆಮೇಲೆ ಅಲ್ಲಿಂದ ಆತನಿಗೆ ತುಂಬ ಉತ್ಸಾಹ ಇತ್ತು. ಆತ ಒಂದು ಹೋರಾಟನ ನಡೆಸ್ದ. ಜೋರಾಗಮ್ಮ ಎದ್ದು ಬೇಗ ಬಾತ್ರೂಮ್ಗೆ ಹೋಗಿ ಬಂದರು. ಹೀಗೆ ಆತ ಕೂಡ ಸರಿ, ನಾನು ಹೋಗಿ ನಾಳೆ ಬರ್ತೀನಿ ಅಂತಂದ. ಇನ್ನೂ ಬೇಕಾ ಅಂತ ಅಮ್ಮ ಆತನಲ್ಲಿ ಕೇಳಿದ್ರು. ಈಗ ನನ್ನ ಮಾಡಿಗೆ ಅಷ್ಟೇ ತೀರಿದೆ, ಹಸಿವು ತೀರಿಲ್ಲ.
ಅಂತ. ಹಾಗಾದರೆ ಸರಿ ಅಂತ ಹೇಳಿ ಆತ ಕಾರ್ ತಗೊಂಡು ಹೋದ. ನಾನು ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ. ಇಷ್ಟಕ್ಕೆ ಬಟ್ಟೆಗಳನ್ನು ತಗೊಂಡು ಹೋಗಿ ಅಮ್ಮ ಸ್ನಾನ ಮುಗಿಸಿ ಬಂದರು. ಏನೆಲ್ಲ ನಡೀತು ಅಂತ ಹೇಳಿ ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನ್ನ ಜೀವನದಲ್ಲಿ ನಿನ್ನೆವರೆಗೂ ಅಮ್ಮ ಬೇರೆ ಯಾರ ಜೊತೆನೂ ಇಂಥ ರೀತಿ ನೋಡೇ ಇರಲಿಲ್ಲ ಅಂತ ಅಮ್ಮ ಈಗ ಆತನಿಗಾಗಿ ನಿಜ ಹೇಳಬೇಕು ಅಂದರೆ ವಿಡಿಯೋಗಳಲ್ಲಿ ಎಷ್ಟು ದೇಹಗಳನ್ನು ನೋಡಿದ್ದೀನಿ, ಆದರೆ ಅಮ್ಮನ ದೇಹನ ಕಂಡಾಗ ಫೋನಲ್ಲಿ ಇರೋದೆಲ್ಲ ಏನೂ ಅಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು. ಎಂಥ ಶ್ರೇಷ್ಠ, ಏನೋ ನಿನಗೆ ಟೀ ಬೇಕಾ ಅಂತ ಹೇಳಿ ಅಮ್ಮ ಸ್ನಾನನ ಮುಗಿಸಿ ಬಂದು ಕೇಳಿದ್ರು. ನಾನು ಯೋಚನೆಯಿಂದ ಎಚ್ಚೆತ್ತು. ಸಿಕ್ಕರೆ ಕುಡಿಬಹುದು ಅಂತ ಹೇಳಿ ನಾನಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಿಲ್ಲ. ಏನೋ ಮಗನೆ, ನಿನಗೆ ಅಮ್ಮನ ಮೇಲೆ ಸಿಟ್ಟಿದೆಯಾ ಅಂದರು. ಅಮ್ಮ, ನಾನು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಬೇರೆ ದಾರಿನೂ ಇರಲಿಲ್ಲ ಕಣೋ ಮಗನೆ. ಅಪ್ಪ ಹೇಳಿದ್ದು ನೀನು ಕೇಳಿದೆ ಅಲ್ವಾ, ಆತನಿಗೆ ಸಮಯ ಇಲ್ಲ ಅಂದ ಮೇಲೆ ಅಮ್ಮ, ಆದರೆ ನಾನೇನು ಮಾಡಲಿ, ನಾನಿದೆಲ್ಲ ನೋಡಬಾರ್ದು ಅಲ್ವಾ ಅಂತಂದೆ. ಅಮ್ಮ, ಏನು ನೀನೇ ನನ್ನ ಧೈರ್ಯ, ನೀನು ಹೋದರೆ ನಾನು ಹೇಗೆ ಮುಂದೆ ಹೋಗಲಿ ಅಂತಂದರು. ಆದರೆ ಮಗನೇ, ನೀನೇನೋ ಬೇಜಾರು ಮಾಡ್ಕೋಬೇಡ. ನಮ್ಮ ಕುಟುಂಬಕ್ಕಾಗಿ ಅಮ್ಮ ಇದನ್ನು ಮಾಡ್ತಾ ಇರೋದು, ನಿನಗೂ ತಿಳಿದಿರಲಿ ಅಂತ ಹೇಳಿದ್ರು. ನಾನು ಬಯಸಿದ್ದೆ, ಇಷ್ಟಪಟ್ಟಿದ್ದೆ. ಇಲ್ದಿದ್ರೆ ನಾಳೆನ ನೀನು ನನ್ನನ್ನು ಕೀಳಾಗಿ ಮಾತಾಡ್ತೀಯ, ಕೆಟ್ಟದಾಗಿ ನೋಡ್ತೀಯ. ಆದರೆ ಸುಮಂತ್, ನಾನು ಸರಿಸೋವಾಗ ನೀನು ಎಷ್ಟೊಂದು ದಿಟ್ಟಿಸಿ ನೋಡ್ತಾ ಇದ್ದೆ ಅಂತ ಹೇಳಿ ನಾನದನ್ನು ನಿರೀಕ್ಷೆನೇ ಮಾಡಿರಲಿಲ್ಲ. ಅದು ಅಮ್ಮ, ನಾನದೆಲ್ಲ ಮೊದಲ ಬಾರಿಗೆ ನೋಡ್ತಾ ಇರೋದಲ್ವಾ, ಅದಕ್ಕೆ. ಆದರೂ ಇಷ್ಟೊಂದು ನೋಡಲೇಬೇಕಾ ಅಂತ ಕೇಳಿದ್ರು. ನಾನು ನಾಚಿಕೆಯಿಂದ ನಕ್ಕೆ. ಹೆಚ್ಚು ಯೋಚನೆ ಮಾಡೋಕ್ಕೆ ಹೋಗಬೇಡ. ಅಮ್ಮನ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ನಂಗೆ ತುಂಬಾ ಇಷ್ಟ ಆಯಿತು. ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಟೀನ ಕುಡಿದು ಅಂಗಳಕ್ಕೆ ಬಂದೆ. ಬೇಕಂತಾನೆ ಅಮ್ಮ ನನ್ನನ್ನು ನೋಡೋ ನೋಟ ಸ್ವಲ್ಪ ಹೆಚ್ಚಾಗಿತ್ತು. ಅದನ್ನು ಕಂಡು ಹಿಡಿದ್ರು ಕೂಡ ನಾಳೆಯಿಂದ ನಾನು ಒಳಗಡೆ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಸರಿ ಹೋಗೋದಿಲ್ಲ ಅನ್ನೋ ಅಮ್ಮನ ಮಾತಿಗೆ ನಾನು ಮೆಲ್ಲಗೆ ಕ್ರಿಕೆಟ್ ಆಡೋಕ್ಕೆ ಗ್ರೌಂಡ್ಗೆ ಹೋದೆ. ಆಟ ಆಡಿ ಲೇಟಾಗಿ ಬಂದಾಗ ಅಮ್ಮ ನನ್ನ ಕಣ್ಣನ್ನು ಕೆಂಪು ಮಾಡಿ ನೋಡಿದ್ರು. ಏನೋ ಇಷ್ಟೊಂದು ಕತ್ಲಾಗಿದೆ, ಊರು ಕಾಯಬೇಕಾ, ಸ್ವಲ್ಪ ಬೇಗ ಬರಬಾರ್ದಾ, ನಾನಿಲ್ಲಿ ಒಬ್ಬಳೇ ಇರ್ತೀನಿ ಅನ್ನೋ ಚಿಂತೆ ನಿನಗಿಲ್ಲ, ಬೇಗ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಬಾ ಅಂತ ಹೇಳಿದ್ರು. ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ನೈಟಿ ಧರಿಸಿದಾಗ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಮ್ಮ ಅತ್ತ ಇತ್ತ ನಡಿಬೇಕಾದ್ರೆ ಆ ಮೂಮೆಂಟ್ ಸರಿಯಾಗಿ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಮತ್ತೆ ನನ್ನನ್ನು ನೋಡಿ, ನಿನಗೀಗ ನನ್ನ ಅಂದ ಎಲ್ಲ ಹೆಚ್ಚಾಗಿ ಕಾಣಿಸುತ್ತೆ, ಯಾಕಂದರೆ ನೀನು ಹೊಸ ದೃಶ್ಯಗಳನ್ನು ನೋಡಿದೆ ಅಲ್ವಾ, ಅವೆಲ್ಲ ಸಾಮಾನ್ಯ. ನಾನು ಸ್ವಲ್ಪ ಮುಜುಗರದಿಂದ ಊಟ ಮಾಡಿ ಎದ್ದೆ. ಸ್ವಲ್ಪ ಹೊತ್ತಲ್ಲೇ ಅಪ್ಪನ ಫೋನ್ ಬಂತು. ಆತ ಬಂದಿದ್ನಾ ಅಂತ ಕೇಳಿದ್ರು. ನೀವು ಹೇಳ್ದಂತೆ ಇವತ್ತು ಸ್ವಲ್ಪದಲ್ಲಿ ಮುಗ್ದಿಲ್ಲ, ವಿಷಯ ಕೈ ಮೀರಿ ಹೋಗ್ತಾ ಇದೆ ಅನ್ಸತ್ತೆ. ನಾಳೆ ನಾಡಿದ್ದು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾನೆ. ಅಪ್ಪ ಆಮೇಲೆ ಮಾತಾಡಿ ಅಮ್ಮ ಫೋನ್ ನನಗೆ ನೀಡಿದ್ರು. ಹಲೋ ಅಪ್ಪ ಅಂದೆ. ಮಗನೇ, ನಮ್ಮ ಬಳಿ ಹಣ ಇಲ್ಲದ ಕಾರಣ ಹೀಗಾಗಿದೆ. ನೀನು ಸ್ವಲ್ಪ ಕ್ಷಮಿಸಬೇಕು. ಅಮ್ಮನ ಚೆನ್ನಾಗಿ ನೋಡ್ಕೊ, ಒಬ್ಳನ್ನೇ ಬಿಟ್ಟು ಹೋಗಬೇಡ ಅಂತ. ರವಿ ಬಂದಾಗ ನೀನಿದ್ದೆ ಅಲ್ವಾ ಅಂತ ಮಾಡಿದ್ದೆಲ್ಲ ನೋಡಿದ್ಯಾ? ನಾನು ಆ ನೋಟಗಳನ್ನು ನೆನಪಿಸ್ಕೊಂಡು ಅಪ್ಪನಿಗೆ ಹೇಳಿದೆ. ಅವಳು ಪಾಪದವಳು ಮಗನೇ, ಸಂಭವಿಸಿದ್ದು ಭಾರದಲ್ಲೆಲ್ಲ ಸಂಭವಿಸಿದ್ದು ಪರವಾಗಿಲ್ಲ ಅಪ್ಪ, ನಮಗಾಗಿ ಅಲ್ವಾ ಅಂತ ಹೇಳಿದೆ. ನಾನು ಇನ್ನೂ ಒಂದು ವಾರ ಕಳೆದ ಮೇಲೆ ಕರೆ ಮಾಡ್ತೀನಿ, ಅಷ್ಟರಲ್ಲಿ ಸಮಸ್ಯೆಗಳೆಲ್ಲ ಮುಗಿಬಹುದು ಅಂತ ಹೇಳಿದ್ರು. ಅಪ್ಪ ಫೋನ್ ಕಟ್ ಮಾಡಿದ್ರು. ಅಮ್ಮ ರೂಮಲ್ಲಿ ಹೋಗಿ ಮಲ್ಕೊಂಡ್ರು. ಬೆಳಗ್ಗೆ ಆಯಿತು. ತಿಂಡಿ ಮುಗಿಸಿ ಕಾಲೇಜ್ಗೆ ಹೋದೆ. ಸ್ವಲ್ಪ ಹೊತ್ತಲ್ಲೇ ಅಮ್ಮ ಫೋನ್ ಮಾಡಿದರು. ಮಗನೇ, ರವಿ ಬಂದಿದ್ದಾನೆ, ಬೇಗ ಬಾ ಅಂತ. ನನಗೆ ಕ್ಲಾಸ್ ಮುಗಿಯೋದಕ್ಕೆ ಟೈಮ್ ಆಗಿರಲಿಲ್ಲ. ಇನ್ನು ಅರ್ಧ ಗಂಟೆ ಇತ್ತು. ನೀವು ಶುರು ಮಾಡ್ಕೊಳ್ಳಿ, ನಾನು ಬಂದುಬಿಡ್ತೀನಿ. ನೀನಿಲ್ಲದೆ ಇದ್ರೆ ನಂಗೆ ಭಯ ಆಗತ್ತೆ ಅಂತ ಹೇಳಿದ್ರು. ಅಮ್ಮನ ಮಾತನ್ನು ಕೇಳಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಯಿತು. ಸರಿ, ನಾನು ಈಗಲೇ ಬರ್ತೀನಿ ಅಂತ ಹೇಳಿದೆ. ಕ್ಲಾಸಿಂದ ನೇರ ಮನೆಗೆ ಹೊರಟೆ. ಅಮ್ಮ ಹೇಳಿದ್ದರಿಂದ ಸ್ವಲ್ಪ ಬೇಕ್ರಿ ಪದಾರ್ಥಗಳನ್ನು ತಗೊಂಡು ಮನೆಗೆ ಬಂದೆ.
ಬಾಗ್ಲನ್ನ ತೆಗೆದಾಗ ಅಮ್ಮನನ್ನು ನೋಡಿ ನಾನು ಬೆಚ್ಚಬಿದ್ದೆ. ಅಮ್ಮ ನಿಂತಿದ್ರು. ಇದೇನಮ್ಮ ಹೀಗೆ ನೈಟಿಯಲ್ಲಿದ್ದೆ? ಅಯ್ಯೋ, ನಾನೇ ಅದನ್ನೆಲ್ಲ ಬೇಡ ಅಂತ ಹೇಳಿದ್ದು ಅಂತ ಹೇಳಿ ಒಳಗಿದ್ದ ರವಿ ಹೇಳ್ದ. ನಾನು ಟಿ ವಿ ನೋಡ್ತಾ ಕೂತ್ಕೊಂಡೆ. ಶೀಲಾ, ನೀನು ರೆಡಿ ಅಲ್ವಾ? ನಿನಗೆ ನಾನಿವತ್ತು ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿ ಆತ ಏನೇನೋ ಮಾತಾಡ್ತಾ ಇದ್ದ. ಅಮ್ಮ ರೂಮ್ಗೆ ಹೋಗೋಣ ಅಂತ ಹೇಳಿದ್ರು. ಆದರೆ ಆತನಿಗೆ ಹಾಲ್ನಲ್ಲೇ ಸಾಕು ಅಂತ ಅನಿಸಿತ್ತು. ಯಾರಾದರೂ ಬಂದರೆ ಸಮಯ ಆಗತ್ತೆ ಅಣ್ಣ ಅಂತ ಹೇಳಿದ್ರು. ಹಾಗಾದರೆ ನನಗಾಗಿ ನಿನಗೆ ತೊಂದರೆ ಬೇಡ ಅಂತ ಹೇಳಿ ಒಪ್ಪಿದ್ರು. ಏನೋ ಮಗನೆ, ನೀನು ಇರ್ತೀಯಾ, ನೀ ಬರ್ತೀಯಾ ಅಂತ ಹೇಳಿ ಆತ ನನ್ನನ್ನೇ ಕರೆದ. ನಾನು ಇಲ್ಲ ಅಂತ ತಲೆ ಆಡಿಸ್ದೆ. ಅಮ್ಮ ಮತ್ತು ರವಿ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ್ರು. ಆದರೆ ಅಮ್ಮಂಗೆ ಭಯ ಆದ ಕಾರಣ ಬಾಗಿಲು ಪೂರ್ತಿ ಲಾಕ್ ಮಾಡಲಿಲ್ಲ. ಮುಕ್ಕಾಲು ಭಾಗ ತೆರೆದೇ ಇತ್ತು. ನನಗೆಲ್ಲನೂ ಸರಿಯಾಗಿ ಕಾಣಿಸ್ತಾ ಇತ್ತು. ಇಬ್ಬರು ಒಂದೊಂದಾಗಿ ಮಾಡೋದಕ್ಕೆ ಶುರು ಮಾಡಿದ್ರು. ಶಬ್ದ ಹೊರಗಡೆ ಕೇಳಿಸ್ತಾ ಇತ್ತು. ನನಗಂತೂ ಒಳಗಡೆ ನೋಡೋದಕ್ಕೆ ತುಂಬ ಭಯ. ಆದರೆ ಏನೇ ಹೇಳಿ ಒಳಗಡೆ ಹೋಗಲಿ ಅಂತ ಹೇಳಿ ನಾಚಿಕೆ ಆಯಿತು. ಆಗ ನಂಗೊಂದು ಐಡಿಯಾ ಬಂತು. ರೂಮ್ನೊಳಗೆ ಹೋದಾಗ ಕಂಡ ದೃಶ್ಯ, ಅಮ್ಮ ಮತ್ತು ಆತ ಮೈ ಮರೆತು ಆನಂದಿಸ್ತಾ ಇದ್ರು. ಅಮ್ಮ, ನಾನು ಬುಕ್ ತೆಗೆದುಕೊಳ್ಳಲ್ಲ ಅಂತ ಕೇಳಿದೆ. ಅಮ್ಮ ನಡಗೋ ದನಿಯಲ್ಲಿ ತೆಗೆದುಕೋ ಅಂತ ಹೇಳಿದ್ರು. ನಿನಗಿದೆಲ್ಲ ನೋಡಬೇಕು ಅಂತ ಇದ್ದರೆ ಮೊದಲೇ ಹೇಳಬಾರ್ದಿತ್ತಾ? ಈ ಬೆಡ್ ಪಕ್ಕ ಕುರ್ಚಿನಲ್ಲಿ ಕೂತ್ಕೋ, ಚೆನ್ನಾಗಿ ಕಾಣುತ್ತೆ ಅಂತ ರವಿ ಹೇಳ್ದ. ಇದನ್ನು ಕೇಳಿ ನನಗೆ ಮುಜುಗರ ಆಯಿತು. ಅಲ್ಲ, ನಿಮಗೆ ತೊಂದರೆ ಆಗಬಾರ್ದು ಅಂತ. ನಮಗೇನೂ ತೊಂದರೆ ಇಲ್ಲ ಕಣಪ್ಪ, ನೀನು ಇಲ್ಲೇ ಕೂತ್ಕೋ. ಹಾಗೆ ನಾನು ಅಲ್ಲೇ ಕೂತ್ಕೊಂಡೆ. ಇಬ್ಬರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ನನಗಂತೂ ಅಮ್ಮನ ಮೇಲ್ಭಾಗನೆಲ್ಲ ಕೆಳಭಾಗನ ಕಂಡಾಗ ಎಕ್ಸೈಟ್ಮೆಂಟ್ ಆಯಿತು. ನನ್ನ ನೋಟ ಕಂಡಾಗ ಅಮ್ಮನಿಗೆ ನಾಚಿಕೆನೂ ಆಯಿತು. ಏನೋ ಮಗನೆ, ನೀನಲ್ಲಿ ದೂರ ಕೂತು ನೋಡು ಸಾಕು ಅಂತ ಹೇಳಿದ್ರು. ಅಮ್ಮ, ನಂಗೆ ಸಂಕೋಚ ಆಯಿತು. ಆ ನಂದ ನೋಡಲಿ ಬಿಡ್ಲು. ಶೀಲಾ, ಇದೆಲ್ಲ ತಿಳಿಯೋ ವಯಸ್ಸೇ ಅಲ್ವಾ? ಅಮ್ಮನಿಗೆ ಆಗ ನಗು ಬಂತು. ಇವನು ಜಾಸ್ತಿ ತಿಳ್ಕೊಂಡ್ರೆ ನಾಳೆ ನನ್ನನ್ನೇ ಕೇಳ್ತಾನೆ. ಆಗ ನಾನು ಕೊಡಬೇಕಾಗತ್ತೆ. ಆಗ ಏನು ಮಾಡೋದು? ಆಗ ಕೊಟ್ಟರೆ ಆಯಿತು ಬಿಡು ಅಂತ ರವಿ ಅಂದ. ನಾನು ಹೇಳ್ತೀನಿ ಕೇಳಿ, ಅವನು ಚಿಕ್ಕವನು, ಮತ್ತು ನನ್ನ ಮಗ. ರವಿ ಹೇಳಿದ್ರು. ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ನೋಡೋ ಅವಕಾಶ ನೀನೇ ಅವನಿಗೆ ಕೊಟ್ಬಿಟ್ಟಿದ್ಯಾ. ಹಾಗಾಗಿ ಅವನು ಕೇಳಿದ್ರೆ ನೀನು ಅದನ್ನು ಕೊಡಲೇಬೇಕು. ಅಮ್ಮ ವಿಷಯನ ಬದಲಾಯಿಸೋದಕ್ಕೆ ಹೇಳಿದ್ರು. ಸದ್ಯಕ್ಕೆ ನೀವು ಮಾಡೋ ಕೆಲಸನ ಮಾಡಿ, ಅವನ ವಿಷಯ ಆಮೇಲೆ ನೋಡೋಣ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಅಂತಿಮ ಹಂತಕ್ಕೆ ತಲುಪಿದ್ರು. ಇಬ್ಬರು ಸ್ಪರ್ಧೆಗೆ ಬಿದ್ದವರಂತೆ ಮಾಡ್ತಾಯಿದ್ರು. ಅದರ ನಡುವೆ ಶೀಲಾ, ನೀನು ಸ್ವಲ್ಪ ಮೇಲ್ ಬರೋದಿಲ್ವಾ ಅಂತ ಹೇಳಿ ಆತ ಬೇಡ್ಕೊಂಡಾಗ ಅಮ್ಮನಿಗೆ ಖುಷಿಯಾದಂತೆ ಕಾಣಿಸ್ತು. ಅಮ್ಮ ಆತನ ಮೇಲೆ ಕೂತು ರೈಡಿಂಗನ್ನು ಶುರು ಮಾಡಿದ್ರು. ಅಮ್ಮನಿಂದ ಎಂಥ ಪರ್ಫಾರ್ಮೆನ್ಸನ್ನು ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಅಷ್ಟರ ನಾನು ಕಂಟ್ರೋಲ್ನ ಕಳ್ಕೊಂಡು ಬಿಟ್ಟಿದ್ದೆ. ಅದನ್ನು ಕಂಡು ಅಮ್ಮ ಹೇಳಿದ್ರು, ಮಗನೇ, ನಿನಗಿನ್ನೂ ಸುಮ್ಮನೆ ನೋಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ನೀನು ಏನಾದರೂ ಮಾಡ್ಕೊ ಅಂತ. ಅದನ್ನು ಕೇಳಿ ನಂಗೆ ಸಂತೋಷ ಆಯಿತು. ನಾನವ್ರ ಕೆಲಸನ ನೋಡ್ತಾ ನನ್ನನ್ನು ನಾನು ಸಂತೋಷ ಪಡಿಸ್ಕೊಂಡೆ. ಅವರ ವೇಗ ಹೆಚ್ಚಾದಂತೆ ಇಲ್ಲಿ ನನ್ನ ವೇಗನೂ ಕೂಡ ಹೆಚ್ಚಾಯಿತು. ತಟ್ಟನೆ ತಲೆಯಲ್ಲಿ ಮಿಂಚು ಹೊಡೆದಂತಾಯಿತು. ಅಮ್ಮ ಮತ್ತು ಸುಖೇಶ್ ಸ್ವರ್ಗ ಕಂಡ್ರು. ಅವ್ರ ಜೊತೆ ನಾನು ಕೂಡ ಸ್ವರ್ಗ ತಲುಪಿದ್ದೆ. ಅಮ್ಮ ಮತ್ತು ಆತ ತುಂಬ ಸುಸ್ತಾಗಿದ್ದರು. ಅಮ್ಮನ ಬೆವರಿನ ವಾಸನೆ ಆ ರೂಮಿನ ತುಂಬ ಹರಿದಾಡಿತ್ತು. ನಾನು ಕೂಡ ಉಸಿರು ಜೋರಾಗಿ ಬೀಳ್ತಾ ಇದ್ದೆ. ಅಮ್ಮ ನನ್ನ ವಾತ್ಸಲ್ಯದಿಂದ ನೋಡಿದ್ರು. ನನ್ನ ಮಗನಿಗೆ ಸುಸ್ತಾಯ್ತಾ? ಅದಕ್ಕೆ ನಾನು, ಇಲ್ವಲ್ಲ ಅಮ್ಮ, ಅಮ್ಮ ಅಲ್ವಾ ಜಾಸ್ತಿನೇ ಕೆಲಸ ಮಾಡಿದ್ದು, ಅಮ್ಮಂಗಲ್ವಾ ಸುಸ್ತಾಗಿತ್ತು ಅಂತ ಹೇಳಿದೆ. ರವಿ ನಮ್ಮ ಸಂಭಾಷಣೆನ ಕೇಳಿ ನಕ್ಕ. ಹಾಗಾದರೆ ನಾನು ರೆಡಿಯಾಗಿ ಹೋಗ್ತೀನಿ. ನನ್ನ ಹೆಂಡತಿ ನನ್ನನ್ನು ಹುಡುಕ್ತಾ ಇರ್ತಾಳೆ. ಇನ್ನು 2 ದಿನ ಬರಬೇಕಿದೆ. ಆಗಲೇ ನಮ್ಮ ಲೆಕ್ಕ ಕೂಡ ಸರಿಯಾಗೋದು. ಸ್ನಾನ ಮಾಡಿ ಆಹಾರನ ಸೇವಿಸಿ. ರವಿ ಹೊರಗಡೆ ಹೋದ. ನನಗೀಗ ಆತನ ಮೇಲೆ ಒಬ್ಬ ಸಾಲಗಾರ ಅನ್ನೋದಕ್ಕಿಂತ ಏನೋ ಒಂಥರ ಮಾನಸಿಕ ಸಂಬಂಧ ಇರುವಂತೆ ತೋರಿಸ್ತಾ ಇತ್ತು. ಏನೂ ಇಲ್ಲದೆ ಇದ್ದರೂ ಆತನ ಕಾರಣದಿಂದಾನೇ ಅಲ್ವಾ ನನಗೆ ಇವೆಲ್ಲ ನಾನು ನೋಡೋದಕ್ಕೆ ಮತ್ತು ಅನುಭವಿಸೋದಕ್ಕೆ ಅದೃಷ್ಟ ಸಿಕ್ಕಿದ್ದು. ಆತ ಒಳ್ಳೆಯವನು. ಕೇಳಿದ್ದು ಸಿಕ್ಕ ಮೇಲೆ ಡೀಸೆಂಟ್ ಆದ. ಅಲ್ಲದೆ ಎಷ್ಟೋ ದಿನಗಳಿಂದ ಅಮ್ಮ ಹತ್ತಿಕ್ಕಿದ್ದ
ಭಾವನೆಗಳನ್ನೆಲ್ಲ ಹೊರಗೆ ಬಂದು ಅಮ್ಮ ಕೂಡ ಸುಖ ಅನುಭವಿಸುವಂತೆ ಆಯ್ತಲ್ವಾ. ಅವ್ರು ಕೂಡ ಖುಷಿಯಾದರು. ಯಾರಿಗೂ ತೋರದೆ ಇಲ್ಲದ ಒಂದು ಸಣ್ಣ ಸಂತೋಷಗಳು ಮಾತ್ರನೇ ಇಲ್ಲಿ ನಡೆದಿರೋದು. ಅಮ್ಮ ಮತ್ತು ನಾನು ಈಗ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೂ ಆಗಾಗ ನಡುವಿನ ನೋಟನ ಅಮ್ಮಂಗೆ ಈಗ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನೇನಾದರೂ ಅಮ್ಮನ ಬಳಿ ಹೋಗಿ ಹೇಳಿದ್ರೆ ಅಂತ ಹೇಳಿ ಅಮ್ಮ ಎದುರು ಇದ್ದಾರೆ. ಇದರ ಮುಂದಿನ ಭಾಗನ ಇನ್ನೂ ರೋಮಾಂಚನವಾಗಿದೆ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಮುಂದುವರಿಸಿ ಅಂತ. ಆವಾಗ ಈ ಕಥೆನ ನಾನು ಮುಂದುವರಿಸ್ತೀನಿ. ಓಕೆನಾ? ಬಾಯ್.